ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಕರೆ ನೀಡಿದ್ದಾರೆ. ದೇಶದಲ್ಲಿ ವಾರ್ಷಿಕ 3-4 ಲಕ್ಷ ಜನರು ವಾಹನ ಅಪಘಾತದಲ್ಲಿ ಮೃತಪಡುತ್ತಿದ್ದು, ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಹೇಳಿದ್ದಾರೆ. ಅವರು ಸೋಮವಾರ ದಿನಾಂಕ 16ನೇ ಡಿಸೆಂಬರ್ 2024ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಪಕ್ಕದಲ್ಲಿ ಇರುವ ಪ್ರಾದೇಶಿಕ ಸಾರಿಗೆ ಆಯುಕ್ತರ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಸ್ತೆ ಸುರಕ್ಷತಾ ಪ್ರಾಧಿಕಾರದಿಂದ 5 LED ವಾಹನಗಳ ಮೂಲಕ ಜಾಗೃತಿ ನೀಡುವ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ಹೆಚ್ಚಿನ ಸಾವು ನೋವು ಆಗುತ್ತಿವೆ. ಇದರಿಂದ ಆಶ್ರಯವಾಗಿದ್ದ ಕುಟುಂಬ ವರ್ಗಕ್ಕೆ ತೀವ್ರ ತೊಂದರೆ ಆಗುತ್ತದೆ ಎಂದು ಹೇಳಿದರು. ನಿಯಮ ಪಾಲನೆಯಿಂದ ಕುಟುಂಬದ ನೋವು ತಡೆಯಬಹುದು. ಅಲ್ಲದೆ ಅಪಘಾತದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಅವಶ್ಯವಾಗಿದ್ದು ಗೋಲ್ಡನ್ ಅವರ್ ನಲ್ಲಿ ಆಸ್ಪತ್ರೆಗೆ ಸಾಗಿಸಬೇಕು. ನಿಯಮ ಪಾಲನೆ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರು ಸಾಮಾಜಿಕ ಜವಾಬ್ದಾರಿಯಿಂದ ಮುನ್ನಡೆಯಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪ ಸಾರಿಗೆ ಆಯುಕ್ತರಾದ ಆನಂದ ಪಾರ್ಥಹಳ್ಳಿ, ಜಂಟಿ ಸಾರಿಗೆ ಆಯುಕ್ತರಾದ ಸಿದ್ದಪ್ಪ H. ಕಲ್ಲೇರ್, DDPI ಸೂರ್ಯಕಾಂತ್ ಮದಾನೆ, ಅಧೀಕ್ಷಕರಾದ ಭೀಮರಾಯ, ಮಂಜುನಾಥ್ ಪಾಟೀಲ್, FDA ರತನ್ ಕುಮಾರ್, ಪ್ರಾಧಿಕಾರ ಅಭಿಯಾನದ ಸಂವಹನಕಾರ್ತಿ ಶೀಲಾ TS ಹಾಗೂ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಾರಿಗೆ ಇಲಾಖೆ, ಆರಕ್ಷಕ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ವತಿಯಿಂದ ಕಲಬುರಗಿ ನಗರದಲ್ಲಿ 5 ದಿನಗಳ ಕಾಲ ನಿರಂತರವಾಗಿ ಏನು ವಾಹನ ಸವಾರರಿದ್ದಾರೆ ಅವರಿಗೆ ರಸ್ತೆ ಸುರಕ್ಷತಾ ಬಗ್ಗೆ ಅರಿವು ಮೂಡಿಸಲಿಕ್ಕೆ 5 ಸ್ಪೆಷಲ್ ವೆಹಿಕಲ್ಸ್ಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೀವಿ. ತಮಗೆಲ್ಲ ತಿಳಿದಿರುವ ಹಾಗೆ ರೋಡ್ ಸೇಫ್ಟಿ ನಿಯಮಗಳನ್ನು ಪಾಲನೆ ತುಂಬ ಪ್ರಮುಖವಾಗಿದೆ. ಪ್ರತಿ ವರ್ಷ ನಮ್ಮ ಭಾರತದಲ್ಲಿ 3-4 ಲಕ್ಷ ಜನರನ್ನು ನಾವು ಕಳೆದುಕೊಳ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಲಾಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂತಂದರೆ ಅಪಘಾತಗಳು. ಯಾರು ಮನೆಯಿಂದ ಸಂತೋಷವಾಗಿ ಹೋಗಿರ್ತಾರೆ ಅವರ ಒಂದು ಅನ್ಟೈಮ್ಲಿ ಡೆತ್ ವೆರಿ ಪೇನ್ಫುಲ್, ಪ್ರತಿಯೊಬ್ಬರಿಗೂ ಒಂದು ನುಂಗಲಾದ ತುತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ರೋಡ್ ಸೇಫ್ಟಿ ನಿಯಮಗಳನ್ನು ಪಾಲನೆ ತುಂಬ ಪ್ರಮುಖವಾಗಿದೆ. ಅದರಲ್ಲಿ ಇನ್ನೊಂದೇನಂತಂದರೆ ಯಾವಾಗ ಅಪಘಾತಗಳು ಸಂಭವಿಸ್ತವೆ ಗೋಲ್ಡನ್ ಅವರ್ ತುಂಬ ಪ್ರಮುಖವಾಗಿರುವಂಥದ್ದು. ಯಾವುದೇ ಅಪಘಾತಗಳಲ್ಲಿ ಗಾಯಗೊಂಡವರಿಗೆ ನಮ್ಮ ಸಾರ್ವಜನಿಕರು ಅವರನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಬೇಕು. ಅದನ್ನು ತಕ್ಷಣ ಸಾಗಿಸಿದಾಗ ಅವರ ಒಂದು ಸರ್ವೈವಲ್ ರೇಟ್ ತುಂಬ ಹೈ ಇರುತ್ತೆ. ಹಾಗಾಗಿ ಏನು ಗೋಲ್ಡನ್ ಅವರ್ ಇದೆ ಅದರ ಬಗ್ಗೆಯೂ ಕೂಡ ನಾವು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ. ಮತ್ತು ಈ ಎಲ್ಲ ವಾಹನಗಳಲ್ಲಿ ನಮ್ಮ ಸಂಚಾರ ಸಿಬ್ಬಂದಿಯವರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಸ್ಥಳೀಯವಾಗಿ ಎಲ್ಲ ಕಲಬುರಗಿ ನಗರದಾದ್ಯಂತ ಈ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಚಾಲನೆ ನೀಡಿದ್ದೀವಿ. ನಮ್ಮ ಮನವಿ ಏನಂತಂದರೆ ಏನು ರೋಡ್ ಸೇಫ್ಟಿ ಮೆಜರ್ಸ್ ಇದೆ ಅದು ಕಾನೂನಿಗೆ ಅಂಜಿ ಅಥವಾ ಫೈನಿಗೆ ಅಂಜಿ ತಾವು ಪಾಲನೆ ಮಾಡೋದಲ್ಲ, ತಮ್ಮ ಸುರಕ್ಷತೆಗೋಸ್ಕರ ತಮ್ಮ ಕುಟುಂಬದ ಸುರಕ್ಷತೆಗೋಸ್ಕರ ಪಾಲನೆ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾರೆ. ಪರವಾನಿಗೆ ಭೂಮಾಪಕರಾದ
ಚಂದ್ರಶೇಖರ್ HR ಅವರು ಕಲಬುರಗಿಯಿಂದ ತುಮಕೂರಿಗೆ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಅವರಿಗಾಗಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 16ನೇ ಡಿಸೆಂಬರ್ 2024ರಂದು ಕಲಬುರಗಿ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ವೀರಣ್ಣ ಗಣಸಲ್ಖೇಡ್ ರವರ ನೇತೃತ್ವದಲ್ಲಿ ಕಚೇರಿಯ ಪರವಾನಗಿ ಭೂಮಾಪಕರಾದ ಚಂದ್ರಶೇಖರ್ HR ಅವರು ಸುದೀರ್ಘ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ವರ್ಗಾವಣೆಯಾಗಿರುವ ನಿಮಿತ್ತ ಕಚೇರಿಯ ಸಮಸ್ತ ಸಿಬ್ಬಂದಿ ವರ್ಗದವರಿಂದ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ನಿಜಲಿಂಗಪ್ಪ ನಿಗಡಿ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಅನಿತಾ ಚಂದ್ರಶೇಖರ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಗೀತಾ ಪಾಟೀಲ್, ತಪಾಸಕರಾದ ಬಲವಂತ ಢವಳೆ, ಶರ್ಫುದ್ದೀನ್, ಮೌನೇಶ್ವರಿ, ವಿನೋದ್ ಗೋಳ, ಶಿವಕುಮಾರ್ ಪಾಟೀಲ್ ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರಾದ ಶರಣಬಸಪ್ಪ ಮಂಠಾಳೆ, ಪಂಢರಿನಾಥ್ ಪಾಟೀಲ್, ಸೋಮಶೇಖರ್, ರಾಜು ರಾಠೋಡ್, ರಾಜ್ಕುಮಾರ್ ಮಳ್ಳಿ, ಕಾಂತು ರಾಠೋಡ್, ರಮೇಶ್ ಬಸ್ತಿ, ಶ್ವೇತಾ, ವಿಜಯಲಕ್ಷ್ಮಿ, ಅಶ್ವಿನಿ, ಶಾಲಿನಿ, ರಂಜಾನ್ ಮೊಹಮ್ಮದ್ ಹುಸೇನ್, ಸಂತೋಷ್ ವಡಗೇರ, ರವಿ ಶಿವರಾಯ್ ಶ್ರೀಕಾಂತ್, ಸಂತೋಷ್ ನೆರಟೆ, ಅವಿನಾಶ್, ಸತೀಶ್, ಮಲ್ಲಿಕಾರ್ಜುನ್ ಭಾಸಗಿ ಸೇರಿದಂತೆ ಇನ್ನಿತರೆ ಸಿಬ್ಬಂದಿಗಳು ಹಾಗೂ ಬಾಂಧ ಜವಾನರು ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇವರು ತುಮಕೂರು ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಹೊದೇಕಲ್ ಅಂತಕ್ಕಂಥ ಒಂದು ಗ್ರಾಮ, ಸಿದ್ಧಗಂಗಾ ಮಠದ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕುಗ್ರಾಮದಲ್ಲಿ ಜನಿಸಿ, ಯಾಕಂತಂದ್ರೆ ಅವರ ಒಬ್ಬ ಆತ್ಮೀಯ ನಂದಕುಮಾರ್ ತಾಂಡೂರ್ಕರ್ ಅವರು ಭಾರತೀಯ ಪುರಾತತ್ವ ಇಲಾಖೆ ಕಲಬುರಗಿ ಅವರ ಒಂದು ಈ ಒಂದು ಸಂದರ್ಭಾನುಸಾರವಾಗಿ ಒಂದು ನುಡಿಯನ್ನ ಹೇಳಿದ್ದಾರೆ. ಅವರ ಪರವಾಗಿ ಆಡು ಮುಟ್ಟಲಾರದ ಸೊಪ್ಪು ಯಾವುದೂ ಇಲ್ಲ, ಭೂಮಾಪಕರು ಮುಟ್ಟಲಾರದ ಸೀಮೆ ಯಾವುದೂ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದು ಈ ಒಂದು ಸಂದರ್ಭಕ್ಕಾಗಿ ಬಹಳ ಸೂಕ್ತವಾಗಿರ್ತಕ್ಕಂಥ ಮಾತು. ಯಾಕಂದ್ರೆ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಬಂದು ಸುದೀರ್ಘವಾಗಿ 19 ವರ್ಷ 9 ತಿಂಗಳ ಸೇವೆ ಸಲ್ಲಿಸಿ ವರ್ಗಾವಣೆ ಆಗ್ತಾ ಇದ್ದಾರೆ. ಯಾಕಂದ್ರೆ ಇದು ನಮ್ಗೆ ಹೆಮ್ಮೆಯ ವಿಷಯ. ಅವರು ತುಮಕೂರು ಜಿಲ್ಲೆಯವರಂತ ಅನಿಸೇ ಇಲ್ಲ ನಮಗೂ, ಇಲ್ಲೇ ಕಲಬುರಗಿ ಜಿಲ್ಲೆಯವರೇ ನಮ್ಮವರೇ ಅಂತ ಹೇಳಿ ಅನಿಸಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರು. ಹೀಗಾಗಿ ಅವರು ಯಾವಾಗಲೂ ಸೌಮ್ಯ ಮತ್ತು ಶಾಂತ ಸ್ವಭಾವದ ವ್ಯಕ್ತಿತ್ವ, ಅಧಿಕಾರಿಗಳೊಂದಿಗೆ ಯಾವಾಗಲೂ ಅನ್ಯೋನ್ಯತೆಯಿಂದ ನಡೆದುಕೊಳ್ಳುವಂತವರು ಹಾಗೂ ಸಹೋದ್ಯೋಗಿ ಮಿತ್ರರೊಂದಿಗೆ ಯಾವಾಗಲೂ ಶಾಂತ ಸ್ವಭಾವದಿಂದ ಅವ್ರ ಜೊತೆಗೆ ಅನ್ಯೋನ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರು. ಯಾಕಂತಂದ್ರೆ ಆಳಂದ್ ತಾಲೂಕಿನಲ್ಲಿ ಕೂಡ ನಿಯೋಜನೆ ಮೇಲೆ ಒಂದು 9 ತಿಂಗಳು ಕಾರ್ಯನಿರ್ವಹಿಸಿದ್ದಾರೆ. ಅವಾಗ ನಮ್ಮ ಜೊತೆ ಸಹೋದ್ಯೋಗಿಯಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಸರ್ ನಮ್ದು ಏನಾದ್ರೂ ಒಂದು ಯಾವ್ದಾದ್ರು ಕೆಲಸ ಹೇಳಿದವನು ಆಯ್ತು ಸರ್ ಮಾಡೋಣ ಬಿಡಿ ಸರ್, ಅದೇನು ದೊಡ್ಡ ಕೆಲಸ ಸರ್, ಮಾಡೋಣ ಬಿಡಿ ಸರ್ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವದ ವ್ಯಕ್ತಿ ಅವರು. ಹೀಗಾಗಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಸಂತೋಷ ಅನಿಸ್ತದೆ. ಈಗ ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ ಎಂದಾಗೆ ಅವರ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ತಮ್ಮ ಸ್ವಂತ ಊರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇರ್ತದೆ. ಈ ಒಂದು ಕ್ಷಣ ಅವರು ಕೂಡ ವರ್ಗಾವಣೆ ಆಗ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲರೂ ಅವರನ್ನ ತುಂಬು ಹೃದಯದಿಂದ ನಮ್ಮ ಕಚೇರಿ ವತಿಯಿಂದ ಇವತ್ತು ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಚಂದ್ರಶೇಖರ್ ಸರ್ ಅವರ ಬಗ್ಗೆ ಮಂಟಾಳೆ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸುಮಾರು 20 ವರ್ಷ 2005ರಲ್ಲಿ ಬಂದಿರ್ತಾನೆ. ಶುರು ಬಂದಾಗ ಅವನಿಗೆ ಈ ಗುಲ್ಬರ್ಗ ಅಂದ್ರೆ 1 ತಿಂಗಳು ಇಲ್ಲಿ ಹೋಗೋದು, 1 ತಿಂಗಳು ಅಲ್ಲಿ ತುಮಕೂರಿಗೆ ಹೋಗೋದು ಇದೇ ಮಾಡ್ತಿದ್ದ. ಒಂದೇ ಕಡೆ ನೆಲೆಸಪ್ಪ ಅಂದಾಗ ನಮ್ಮ ಮಾತು ಕೇಳಿ 20 ವರ್ಷ ಸೇವೆ ಸಲ್ಲಿಸನು. ನಮ್ಮ ಜೊತೆಯಲ್ಲಿ ಮತ್ತು ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಒಳ್ಳೆಯ ಸಂಪರ್ಕ ಹೊಂದಿ ಆಗಿ ಕೆಲಸ ಮಾಡಿದ್ದಕ್ಕೆ ನಮ್ಮ ಜೊತೆಯಲ್ಲಿ ಒಳ್ಳೆಯ ನಿಕಟ ಸಂಪರ್ಕದಿಂದ ಎಲ್ಲರೂ ಕೆಲಸ ಕೇಳ್ಕೊತ ರೈತರ ಕೆಲಸ ಮಾಡಿದ್ದಕ್ಕೆ ಅವನಿಗೆ ಅಭಿನಂದನೆ ಸರ್. ನಾನು 2005 ಫೆಬ್ರವರಿ 15ನೇ ತಾರೀಕು ಬಂದು ಗುಲ್ಬರ್ಗದಲ್ಲಿ ಜಾಯ್ನ್ ಆದೆ. ಒಬ್ಬ ವಿದ್ಯಾರ್ಥಿ ಥರ ಬಂದು ಜಾಯ್ನ್ ಆದನು. ಇವತ್ತು ಸರ್ವೆ ವಿಭಾಗದಲ್ಲಿ ಜನಗಳು ಗುರುತಿಸೋ ರೀತಿ ಅವ್ರಿಗೆ ಒಳ್ಳೆಯದಾಗೋ ಥರ 20 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಇದು ನನಗೆ ಹೆಮ್ಮೆಯ ವಿಷಯ. ಇಲ್ಲಿ ಅಧಿಕಾರಿ ವೃಂದ ಆಗಲಿ ಸಹಪಾಠಿಗಳಾಗಲಿ ಅತ್ಯುತ್ತಮ ನನಗೆ ಸ್ಪಂದನೆ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಾನು ದಕ್ಷಿಣ ಕರ್ನಾಟಕದ ತುಮಕೂರಿನಿಂದ ಬಂದರೂ ನನಗೆ ಊರು ಬಿಟ್ಟು ಬೇರೆ ಬಂದೇನೋ ರೀತಿ ಇಲ್ಲ. ಎಲ್ಲರೂ ಬಹಳ ಅನ್ಯೋನ್ಯತೆಯಿಂದ ಸಪೋರ್ಟ್ ಮಾಡಿದ್ದು ನಾನು ಇಷ್ಟು ದಿನ ಉಳಿಯೋಕ್ಕೆ ಕಾರಣ ಆಯಿತು. ಆದ್ದರಿಂದ ಇಲ್ಲೇ ಜನ, ಅಧಿಕಾರಿ ವೃಂದ ಎಲ್ಲರಿಗೂ ನಾನು ಶುಭಾಶಯ ಕೊಡೋಕ್ಕೆ. 1971ರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧದ ಗೆಲುವಿಗೆ 50ರ ಸಂಭ್ರಮದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯ ಗೋದುತಾಯಿ ನಗರದಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದ ಹತ್ತಿರ ವಿಜಯ್ ದಿವಸ್ ಆಚರಿಸಲಾಯಿತು.
ಭಾರತ ಹಾಗೂ ಪಾಕಿಸ್ತಾನ ನಡುವಿನ 1971ರ ಯುದ್ಧದಲ್ಲಿ ಭಾರತದ ವಿಜಯಕ್ಕೆ ಇಂದು 50 ವರ್ಷಗಳ ಸಂಭ್ರಮ. ದೇಶ ಸೈನಿಕರ ತ್ಯಾಗ, ಹೋರಾಟ, ಬಲಿದಾನಗಳನ್ನು ನೆನಪಿಸಿಕೊಳ್ಳುತ್ತಿದೆ. ಬಾಂಗ್ಲಾದೇಶದ ಉಗಮಕ್ಕೆ ಕಾರಣವಾದ ಈ ಯುದ್ಧದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿ ಇರುವ ಅಮರ್ ಜವಾನ್ ಸ್ಮಾರಕದ ಹತ್ತಿರ ವಿಜಯ್ ದಿವಸ್ ಅನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ, ಮಾಜಿ ಸೈನಿಕರಾದ ಮಲ್ಲಿಕಾರ್ಜುನ್ ಮಡಿವಾಳ್, ಎಸ್.ಪಿ. ಶೆಟ್ಟಿ, ಬಸವರಾಜ್ ಬಿರಾದಾರ್, ರಾಮಪ್ಪ, ರಾಮು ಪವಾರ್, ಪ್ರಹ್ಲಾದ್, ಪ್ರದೀಪ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ವಿಷಯ ಆರಂಭಿಸುವಂತೆ ಹಿರಿಯ ವರದಿಗಾರರಾದ ಸುಭಾಷ್ ಬಣಗಾರ್ ಅವರು ಮನವಿ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಪದವಿ ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಪ್ರಾರಂಭಿಸಬೇಕೆಂಬುದು ನಮ್ಮ ಬೇಡಿಕೆಯಾಗಿದ್ದು, ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಹಿರಿಯ ವರದಿಗಾರರು ಹಾಗೂ ಕಲಬುರಗಿಯ ಬಯಲು ಗ್ರಂಥಾಲಯದ ರೂವಾರಿಗಳಾದ ಸುಭಾಷ್ ಬಣಗಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ, ಡಾಕ್ಟರ್ ಸುನಿತಾ ಬಿ ಪಾಟೀಲ್, ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ನಿಂಗಣ್ಣ ಉದನೂರ್, ಡಾಕ್ಟರ್ ಸರ್ದಾರ್ ರಾಯಪ್ಪ, ಡಾಕ್ಟರ್ ಸತೀಶ್ ಕುಮಾರ್ ಕಟ್ಟಿಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದರಲ್ಲಿ ಕೂಡ ಒಂದು 4-5 ವರ್ಷ ನಾನು ಕೂಡ ಪತ್ರಿಕೋದ್ಯಮಕ ವಿಭಾಗದ ಅತಿಥಿ ಉಪನ್ಯಾಸಕನಾಗಿ ಕೂಡ ಕಾರ್ಯನಿರ್ವಹಿಸಿದ್ದೆ. ಪತ್ರಿಕೋದ್ಯಮ ಕ್ಷೇತ್ರದ ಬಗ್ಗೆ ತಮಗೆಲ್ಲ ಗೊತ್ತಿರೋಂಗಿದೆ. ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ MA ಪತ್ರಿಕೋದ್ಯಮ ವಿಷಯ ಇದೆ. ಅಂದರೆ ಗುಲ್ಬರ್ಗ ಯೂನಿವರ್ಸಿಟಿ ಒಂದೇ ನೋಡಿಕೊಂಡ್ರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿದೆ, ಕಾಜಾ ಬಂದೇ ನವಾಜ್ ಯೂನಿವರ್ಸಿಟಿಯಲ್ಲಿದೆ, ಈ ಕಡೆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿದೆ, ಮತ್ತು ಶರಣಬಸವ ವಿಶ್ವವಿದ್ಯಾಲಯದಲ್ಲಿ MA ಪತ್ರಿಕೋದ್ಯಮ ಇದೆ. ಆ ಕಡೆ ನೋಡಿದರೆ ಎಲ್ಲ ನಿಮಗೆ ಗೊತ್ತಿರೋಂಗೆ ಮೈಸೂರು, ಮಂಗಳೂರು, ಧಾರವಾಡ, ಈ ಕಡೆಗೆ ಶಿವಮೊಗ್ಗ, ತುಮಕೂರು, ರಾಯಚೂರು ವಿಶ್ವವಿದ್ಯಾಲಯ, ಎಲ್ಲ ವಿಶ್ವವಿದ್ಯಾಲಯದಲ್ಲಿ MA ಪತ್ರಿಕೋದ್ಯಮ ವಿಷಯ ಇದೆ. ಆದರೆ ದುರಂತ ಏನಂದರೆ, BAದಲ್ಲಿ ಯಾವ ಕಾಲೇಜಿನಲ್ಲೂ ಕೂಡ ಪತ್ರಿಕೋದ್ಯಮ ವಿಷಯ ಇಲ್ಲ. ಬೇರೆ ಯಾವುದೋ ಓದಿ, ಅಂದರೆ ಬೇರೆ ಸಬ್ಜೆಕ್ಟ್ ಓದಿ ಒಮ್ಮೆಲೆ ಡೈರೆಕ್ಟಾಗಿ MA ಪತ್ರಿಕೋದ್ಯಮ ಓದುವಂಥ ಒಂದು ಇದೆ. ನಾವು ಕೂಡ ಈ ಒಂದು ರಾಜ್ಯದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ BA ಪತ್ರಿಕೋದ್ಯಮ ಐಚ್ಛಿಕ ವಿಷಯ ಆಗಿ ಪ್ರಾರಂಭ ಮಾಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಆಗಾಗ ಮನವಿ ಮಾಡ್ತಾನೆ ಬಂದಿದೆ. ಮನವಿ ಮಾಡತ್ತಂದ್ರೂ ಇವಾಗಲಿಂದಲ್ಲ, 2012ನೇ ಇಸ್ವಿಯಲ್ಲಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದರು. ಆವಾಗಲಿಂದನೇ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. 2012ರಲ್ಲಿ ಜಗದೀಶ್ ಶೆಟ್ಟರ್ ಆಗಿದ್ದು, ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಅವ್ರಿಗೆ ಕೊಟ್ಟಿದ್ದೀವಿ, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರಿಗೆ 2 ಸಾರಿ ಕೊಟ್ಟಿದ್ವಿ. 2022ರಲ್ಲಿ ನಮ್ಮ ರಾಜ್ಯ ಪತ್ರಕರ್ತ ಮಟ್ಟದ ಪತ್ರಕರ್ತ ಸಮ್ಮೇಳನ ನಡೀತಲ್ಲ, ಅವಾಗ ಬಂದಾಗ ಅವ್ರಿಗೆ ಕೊಟ್ಟಿವಿ, ಮತ್ತು ನಮ್ಮ ಸುವರ್ಣ ಮಹೋತ್ಸವ ಬಂದಾಗ ಅವಾಗೂ ಕೊಟ್ಟಿದ್ವಿ. ಸರ್ಕಾರದಿಂದ ನಮಗೊಂದು ಉತ್ತರ ಬರ್ತದೆ ಅಷ್ಟೇ. ಸರ್ಕಾರದ ಅಧೀನ ಕಾರ್ಯದರ್ಶಿಗೆ, ಶಿಕ್ಷಣ ಇಲಾಖೆ ಅವರಿಗೆ ಈ ಪತ್ರವನ್ನು ಕ್ರಮ ಕೈಗೊಳ್ಳಲು ರವಾನಿಸಿದ್ವಿ ಅಂತ ಅದೊಂದು ಆನ್ಸರ್ ಬರುತ್ತೆ. ಯಾವುದೇ ರೀತಿಯಿಂದ ಜಾರಿ ಆಗ್ತಾಯಿಲ್ಲ. ನಮಗೆ ಅದು ಮುಖ್ಯವಾಗಿ ಅಂದರೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪದವಿ ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ವಿಷಯವನ್ನು ಐಚ್ಛಿಕ ವಿಷಯವಾಗಿ ಪ್ರಾರಂಭ ಮಾಡಬೇಕೆಂಬುದು ಮುಖ್ಯವಾಗಿ. ಈಗ ಅಂದರೆ ಬೇರೆ ಇದೆ, ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಆಮೇಲೆ ಇತಿಹಾಸ, ರಾಜ್ಯಶಾಸ್ತ್ರ, ಯಾವುದು ಕನ್ನಡ, ಹಿಂದಿ, ಇಂಗ್ಲೀಷು, ಇವೆಲ್ಲ ಸಬ್ಜೆಕ್ಟ್ಗಳಿದೆ. ಅದೇ ಥರ ಕೂಡ ನಮಗೆ ಪತ್ರಿಕೋದ್ಯಮ ಎಂಬುದು BAದಲ್ಲಿ ಒಂದು ಐಚ್ಛಿಕ ವಿಷಯವಾಗಿ ಪ್ರಾರಂಭ ಮಾಡಬೇಕು. ಈ ಐಚ್ಛಿಕ ವಿಷಯವಾಗಿ ಪ್ರಾರಂಭ ಮಾಡಿದ್ರೆ ಏನಾಗ್ತದೆ, MA ಓದಂಥ ಬಂದು ಬರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಸರಳ ಆಗುತ್ತೆ. ನಾನು ಕೂಡ ಬೆಂಗಳೂರಲ್ಲಿ BA ಪತ್ರಿಕೋದ್ಯಮ HKS ಕಾಲೇಜಿನಲ್ಲಿ ಓದಿ MA ಪತ್ರಿಕೋದ್ಯಮ ಓದಿನಿ ಅಂತೇಳಿ ನನಗೆ ಸ್ವಲ್ಪ ಬರವಣಿಗೆ ಬಂತು ಮತ್ತು ಆಸಕ್ತಿ ಕೂಡ ಹೆಚ್ಚಾಯಿತು. ಈ ಡೈರೆಕ್ಟಾಗಿ ಪತ್ರಿಕೋದ್ಯಮ MA ಪತ್ರಿಕೋದ್ಯಮ ಬರ್ತಾ ಇರೋದ್ರಿಂದ ಎಷ್ಟೊಂದು ಗುಣಮಟ್ಟದಿಂದ ಕಲಿಯೋಕ್ಕಾಗಲ್ಲ, ಬರವಣಿಗೆ ಬರೋಕ್ಕೂ ಆಗಲ್ಲ. ಸೊ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಒಂದು 500 ಏನೋ ಪದವಿ ಕಾಲೇಜುಗಳಿದೆ. 500 ಪದವಿ ಕಾಲೇಜುಗಳಲ್ಲಿ ಪತ್ರಿಕೋದ್ಯಮ ವಿಷಯವನ್ನು ಐಚ್ಛಿಕ ವಿಷಯವಾಗಿ ಪ್ರಾರಂಭ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕರನ್ನು ನೇಮಕ ಮಾಡಬೇಕು. ಮೂಲಭೂತ ಸೌಲಭ್ಯಗಳನ್ನು ಕೂಡ ಅಲ್ಲಿ ಕಲ್ಪಿಸಬೇಕು. ಅಂದಾಗ ಮಾತ್ರ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಕೋರ್ಸಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ MA ಮಾಡಿದಾಗ ಕೂಡ ಅವರಿಗೆ ಒಂದು ಹೆಚ್ಚಿನ ಕಲಿಕೆಗೆ ಆಸಕ್ತಿ ಉಂಟಾಗುತ್ತೆ. ಆ ಹಿನ್ನೆಲೆಯಲ್ಲಿ
ಈಗ ನಾವು ಇನ್ನೊಮ್ಮೆ ಈಗ ಕೂಡ ಅಧಿವೇಶನ ನಡೆದಿದೆ. ಸರ್ಕಾರದ ಒಂದು ಮನವಿ ಮಾಡ್ತಾಯಿದ್ವಿ, ಒತ್ತಾಯ ಮಾಡ್ತಾಯಿದ್ವಿ. BA ಪತ್ರಿಕೋದ್ಯಮ ಎಲ್ಲ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನು, ಯಾಕೆಂದರೆ ಸಾಕಷ್ಟು MA ಜರ್ನಲಿಸಮ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು MA ಜರ್ನಲಿಸಮ್ ಮಾಡಿ PhD ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿದ್ದಾರೆ. ಸೊ ಅವರಿಗೆ ಒಂದು ಉದ್ಯೋಗ ಕಲ್ಪಿಸಿದಂತಾಗುತ್ತೆ. ಆಮೇಲೆ ಈಗ ಸಮೂಹ ಮಾಧ್ಯಮ ದೊಡ್ಡ ಬೃಹದಾಕಾರವಾಗಿ ಬೆಳೀತಾ ಇದೆ. ಸಮುದ್ರದ ಎಲ್ಲಿ ಯಾರು ಬೇಕಾದರೂ ಕೂಡ ಒಂದು ಯೂಟ್ಯೂಬು ಅದು ಇದು ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಯಾವುದೇ ರೀತಿಯಿಂದ ಶೈಕ್ಷಣಿಕ ಅರ್ಹತೆ ಇರಲಾರ್ದಂಗೆ ಆಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅಟ್ಲೀಸ್ಟು BAದಲ್ಲಿ ಆದ್ರೂ ಕೂಡ 3 ವರ್ಷ ಪತ್ರಿಕೋದ್ಯಮ ಓದಿದ್ರಂದರೆ ಅವರಿಗೆ MAದಲ್ಲಿ ಓದೋಕ್ಕಲಿ ಅಥವಾ BA ಮುಗಿಸಿದ ನಂತರ ಕೂಡ ಪತ್ರಿಕೋದ್ಯಮದಲ್ಲಿ ಕಲಿಯೋಕ್ಕೆ ಅವಕಾಶ ಸಿಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀವಿ. ಸೊ ಇದನ್ನು ಆದಷ್ಟು ಬೇಗ ಮಾಡಿದರೆ ತುಂಬ ಅನುಕೂಲ ಅಂಥೇಳಿದು. ಸೊ ಇದು ಒಂದು ನಮ್ಮ ಮನವಿ. ಇದಲ್ಲದೇ ಇತ್ತೀಚೆಗೆ ನಾವು ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯದಾಗ ಕೂಡ ಒಂದು ಮನವಿ ಕೊಟ್ಟಿದ್ವಿ ನಾವು 2018ರಲ್ಲಿ ಅಲ್ಲ 2018ರಲ್ಲಿ VT ಪುಟ್ಟಯ್ಯ ಅವರು ಕುಲಸಚಿವರಾಗಿದ್ದರು, ಕುಲಪತಿ ಆದಾಗ ಒಂದು ಕೊಟ್ಟಿದ್ವಿ. ರಾಜ್ಯದ ನಮ್ಮ ಗುಲ್ಬರ್ಗ ವ್ಯಾಪ್ತಿಯ ವಿಶ್ವವಿದ್ಯಾಲಯಗಳಲ್ಲಿ BA ಪತ್ರಿಕೋದ್ಯಮ ಪ್ರಾರಂಭ ಮಾಡಿರಿ ಅಂತೇಳಿ. ಸೊ ಅವ್ರನ್ನ ಏನೋ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ. ಸೊ ಇದನ್ನು ಎಲ್ಲ ಸರ್ಕಾರದ ಸಚಿವರು ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳು, ಕುಲಸಚಿವರು ಆಸಕ್ತಿ ವಹಿಸಿ ಒಂದು ಕ್ರಮ ಕೈಗೊಂಡದ್ದೇ ಆದರೆ ಒಂದು ಗುಣಮಟ್ಟದ ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ತಯಾರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆದಂಗೆ ಆಗುತ್ತೆ. ನಮ್ಮ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಪತ್ರಕರ್ತರನ್ನು ಕೊಡುಗೆ ಅದಲ್ಲ, ಆ ಪತ್ರಕರ್ತರ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ಕೊಡೋಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ತೀನಿ. ಜಾತಿ ಜನಗಣತಿಯ ವರದಿಯನ್ನು ಅಂಗೀಕರಿಸಲು ಆಗ್ರಹಿಸಿ ಡಿಸೆಂಬರ್ 18ರಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ವತಿಯಿಂದ ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. 3rd B ಪ್ರವರ್ಗದಲ್ಲಿ ಬರುವ ಪಂಚಮಸಾಲಿ ಸಮಾಜವನ್ನು 2Aಗೆ ಸೇರ್ಪಡೆ ವಿರೋಧಿಸಿ ಹಾಗೂ ಜಾತಿ ಜನಗಣತಿ ವರದಿಯನ್ನು ಅಂಗೀಕರಿಸಲು ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ದಿನಾಂಕ 18ನೇ ಡಿಸೆಂಬರ್ 2024ರಂದು ಬೆಳಗ್ಗೆ 10:30 ಗಂಟೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಎಸ್ ಪೂಜಾರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕೋಶಾಧ್ಯಕ್ಷರಾದ ರವಿಗೊಂಡ ಕಟ್ಟಿಮನಿ, ಜಿಲ್ಲಾ ನಿರ್ದೇಶಕರಾದ ಡಾಕ್ಟರ್ ಬಾಬು ಪೂಜಾರಿ, ಶಿವಲಿಂಗಪ್ಪ ಎಂ ವಗ್ಗಿ, ಭೀರಪ್ಪ ಕೆ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ತಮ್ಮ ಮುಂದೆ ಬರಲಿಕ್ಕೆ ಕಾರಣ ಅಂತಂದ್ರೆ ಏನು ರಾಜ್ಯದಲ್ಲಿ ಆಗ್ತಕ್ಕಂಥ ಹೋರಾಟಗಳ ಕುರಿತು ಪಂಚಮಸಾಲಿ ಸಮಾಜದವರು 3Bಯಲ್ಲಿದ್ದಾರೆ, ಅವರನ್ನು 2Aಗೆ ಯಾವುದೇ ಕಾರಣಕ್ಕೆ ತಗೋಬಾರ್ದು ಅಂತಕ್ಕಂಥ ಒಂದು ವಿಷಯ. ಇನ್ನೊಂದು ವಿಷಯ, ಏನು ಸರ್ಕಾರಕ್ಕೆ ಜಾತಿ ಗಣತಿಯ ವರದಿಯನ್ನು ಸಲ್ಲಿಸಿದ್ದಾರೆ ಅದನ್ನು ಸರ್ಕಾರ ಕೂಡಲೇ ಅಂಗೀಕಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬೃಹತ್ ಆದಂಥ ಹೋರಾಟವನ್ನು ಬೆಳಗಾವಿಯಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಆತ್ಮೀಯರೇ, ಇವತ್ತು ಪಂಚಮಸಾಲಿ ಸಮಾಜದವರು ಈ ಹಿಂದೆ ಚೆನ್ನಪ್ಪ ರೆಡ್ಡಿ ಆಯೋಗ ಆಗಿರ್ಬೋದು, ಹಾವನೂರು ವರದಿ ಆಗಿರ್ಬೋದು, 2002ರಲ್ಲಿ ಬಂದಂಥ ಕ್ಯಾಟಗರಿ ಲಿಸ್ಟ್, ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 3A, ಕ್ಯಾಟಗರಿ 3B ಅಂತಕ್ಕಂಥದ್ದು ಏನು ವರದಿಯ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ಕ್ಯಾಟಗರಿ ವೈಸ್ ಇವತ್ತಿನ ದಿವಸ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ 3Bಯಲ್ಲಿ ಬರ್ತಕ್ಕಂಥ ಪಂಚಮಸಾಲಿ ಸಮಾಜದವರು ಅವರು ಯಾವುದೇ ರೀತಿಯಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಯಾವುದರಲ್ಲಿ ಹಿಂದೆ ಇಲ್ಲ, ಅವರು ಮುಂದುವರೆದವರು ಅಂತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಅವರಿಗೆ 3B ಸೌಲಭ್ಯವನ್ನು ಕೊಡ್ತಾ ಬಂದಿದೆ ಅಂತಕ್ಕಂಥ ಸರ್ಕಾರ. ಆದರೆ ಈಗ ಹೋರಾಟದ ಮುಖಾಂತರ ನಾವೇನಾದರೂ 2Aಗೆ ಅವ್ರು ಬಂದಿದ್ದೇ ಆದಲ್ಲಿ ಏನು ಹಿಂದುಳಿದ ವರ್ಗದಲ್ಲಿ ಬಂದು ನೋಡಿದ 2 ಜಾತಿಗಳಿವೆ, ಆ ಎಲ್ಲ ಜಾತಿಗಳು ಇವತ್ತಿನ ದಿವಸ ಮಣ್ಣಪಾಲಾಗ್ತವೆ ಅಂತಕ್ಕಂಥದ್ದು. ಯಾರು ದುಡ್ಕೊಂಡು ತಿನ್ಬೇಕಂತಕ್ಕಂಥ ನಾವು 102 ಜಾತಿಗಳು ಹಿಂದುಳಿದವರಿದ್ದೇವೆ. ದುಡಿಸ್ಕೊಂಡು
ದುಡಿಸ್ಕೊಂಡು ಉಣ್ಬೇಕಂತಕ್ಕಂಥ ವ್ಯಕ್ತಿಗಳು ಇವತ್ತಿನ ದಿವಸ ದಬ್ಬಾಳಿಕೆ ಮುಖಾಂತರ ಬರಬೇಕಂತಂದರೆ ಅದು ಯಾವುದೇ ಕಾರಣಕ್ಕೂ ಸರ್ಕಾರ ಅದನ್ನು ಅಂಗೀಕಾರ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಸಂಘ ಮಾಡ್ತಾ ಇದೆ ಅಂತಕ್ಕಂಥದ್ದು 1 ಪಾಯಿಂಟ್. ಎರಡನೇದು, ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ತಿನ ಪ್ರಶ್ನೋತ್ತರಗಳಲ್ಲಿ ಆರ್ಟಿಕಲ್ 340ರಲ್ಲಿ ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮಾಜವನ್ನು 2Aಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಂಗೀಕಾರ ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಸಂಘ ಅತ್ಯಂತ ಸಂತೋಷವಾಗಿ ಹರ್ಷವಾಗಿ ಸ್ವಾಗತವನ್ನು ಮಾಡ್ತೇವೆ ಅಂತಕ್ಕಂಥದ್ದು. ಇನ್ನು ಮುಂದುವರೆದು ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2016ರಲ್ಲಿಯೇ ಈ ರಾಜ್ಯದ ಎಲ್ಲ ಜನರ ಪ್ರತಿ ಕುಟುಂಬದ, ಇವರು ಬಡವರಿರಲಿ, ಬಗ್ಗಿದ ಶ್ರೀಮಂತರಿರಲಿ, ಮಧ್ಯಮ ವರ್ಗದವರಿರಲಿ, ಏನು ರಾಜ್ಯದ ಪ್ರತಿ ಕುಟುಂಬದ ವರದಿಯನ್ನು ತಗೊಳ್ಳೋಕ್ಕೆ ಜಾತಿ ಜನಗಣತಿ ಅಂತಕ್ಕಂಥದ್ದು H. ಕಾಂತರಾಜ್ರವರ ಅಧ್ಯಕ್ಷತೆಯಲ್ಲಿ 2016ರಲ್ಲಿ ಒಂದು ಆಯೋಗ ರಚನೆ ಮಾಡಿ ಸುಮಾರು 167 ಕೋಟಿ ರೂಪಾಯಿ ಖರ್ಚು ಮಾಡಿ 75ಕ್ಕಿಂತ ಪ್ರತಿ ಕುಟುಂಬಕ್ಕೂ 75ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು, ಮಾನದಂಡಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಈ ಕುಟುಂಬ ಆರ್ಥಿಕವಾಗಿ ಇಷ್ಟಿದೆ, ಈ ಕುಟುಂಬ ಸಾಮಾಜಿಕವಾಗಿ ಹೀಗಿದೆ, ಈ ಕುಟುಂಬ ಶೈಕ್ಷಣಿಕವಾಗಿ ಈ ರೀತಿಯಿದೆ, ಇಷ್ಟು ಜನಸಂಖ್ಯೆ ಇದ್ದಾರೆ, ಈ ರಾಜ್ಯದಲ್ಲಿ ಬಡವರು ಇಷ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು H. ಕಾಂತರಾಜ್ರವರ ವರದಿಯಲ್ಲಿ ಈಗಾಗಲೇ ಏನಂತಂದರೆ ವರದಿ ರೆಡಿಯಾಗಿದೆ. ಆ ರೆಡಿಯಾದಂಥ ವರದಿ ಕಳೆದ ಮಾರ್ಚ್ನಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ಮಾರ್ಚ್ನಲ್ಲಿ ಏನಂತಂದರೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಅಂತಕ್ಕಂಥ. ಇಷ್ಟೆಲ್ಲ ವರದಿ ರೆಡಿಯಾಗಿ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ, ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿ ರಾಜ್ಯದ ಮಾಹಿತಿ ಇವತ್ತಿನ ದಿವಸ ಜಾತಿ ಜನಗಣತಿ ವರದಿಯಲ್ಲಿ, ಕಾಂತರಾಜ್ರವರ ವರದಿಯಲ್ಲಿ ಇದ್ದಾಗ ಸರ್ಕಾರಕ್ಕೆ ಮಾರ್ಚ್ ತಿಂಗಳಿಂದ ಇಲ್ಲಿವರೆಗೆ ಹಲವಾರು ಹೋರಾಟಗಳು, ಹಲವಾರು ಮನವಿಗಳು ಮಾಡುವುದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಕ್ಯಾಬಿನೆಟ್ದಲ್ಲಿ ನಾವು ಈ ಸಾರಿ ಒಪ್ಪಿಗೆ ತಗೋತೇವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಮಾತಿಗೆ ತಪ್ಪಿದ್ದಾರೆ. ಹಲವಾರು ರಾಜಕೀಯ ನಾಯಕರುಗಳು ಹೇಳ್ತಾ ಇದ್ದಾರೆ, ನೀವು ಜಾತಿ ಜನಗಣತಿಯ ತಗೊಂಡ್ರಿ ಅಂತಂದರೆ ಸರ್ಕಾರ ಬೀಳ್ತದೆ ಅಂತಕ್ಕಂಥದ್ದು ದೊಡ್ಡ ದೊಡ್ಡ ಸ್ವಾಮೀಜಿಗಳು ಮತ್ತು ದೊಡ್ಡ ದೊಡ್ಡ ಸಮಾಜದ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೇವೆ, ಸಮಾಜ ಹೇಳ್ತಾ ಇದೆ, ನೀವು ಸರ್ಕಾರ ನಿಮ್ಮ ಅಧಿಕಾರ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಜಾತಿ ಜನಗಣತಿ ಮಾತ್ರ ಕೂಡಲೇ ಅಂಗೀಕಾರ ಮಾಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ತಮ್ಮ ಮುಖಾಂತರ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.